ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 4ರ ಎರಡನೇ ಭಾಗದ ಉತ್ತರದ ವಿಡಿಯೋಗೆ ಸ್ವಾಗತ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಮಾಡೆಲ್ ಕ್ವಶನ್ ಪೇಪರ್ 2025-26ರ ಪ್ಲೇಲಿಸ್ಟ್ ಲಿಂಕಲ್ಲಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಪ್ರಶ್ನೆ 30. ಒಂದೇ ಸಾಲಿತ್ತು, ಇದು ಅಕ್ಷರಗಣ ಇದೆ, ಎನ್ನಲು ಗಾಳ ನೆನ್ನಗು ದಮ್ಮನಕ್ಕಿದ ಪಾರ್ಥ ಭೀಮರುಮ್ ಅಂತ ಇದೆ. ಸೊ ಇದಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಬೇಕು. ಕೇವಲ ಒಂದೇ ಒಂದು ಸಾಲಿರೋದ್ರಿಂದ ನಾವು ಅಕ್ಷರಗಣ ಅಂತ ಹೇಳ್ತೀವಿ. ಅದರಲ್ಲಿ ಕೂಡ ಏನಾದವಪ್ಪ ಅಂತಂದ್ರೆ ಭರನ ಭಬರ ಲಘು ಅಂತಕ್ಕಂಥದ್ದಿದೆ. ಸೊ ಉತ್ಪಲ ಮಾಲಾ ವೃತ್ತ, ಇದು ಅಕ್ಷರಗಣ ಆಧಾರಿತ ಉತ್ಪಲ ಮಾಲಾ ವೃತ್ತ ಅಂತ ಬರೀಬೇಕು. ಲಘು ಗುರು ಹಾಕಿ ಅದನ್ನು ಏನು ಮಾಡಬೇಕು, ಘನ ವಿಭಾಗವನ್ನು ಮಾಡ್ತಕ್ಕಂಥದ್ದು. ಮುಂದೆ ಹೋಗೋಣ. ಅಲಂಕಾರ ಏನಿದೆ ಅಂದರೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಯಾವ ಲೆಕ್ಕ. ಸೊ ಇದು ಅರ್ಥಾಂತರ ನ್ಯಾಸ ಅಲಂಕಾರ ಆಗ್ತದೆ. ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡೋದಕ್ಕೇ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರೆಯೋದು. ಉಪಮೇಯ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದ. ಉಪಮಾನ ಏನಿತ್ತಂದ್ರೆ, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಸಮನ್ವಯ, ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿದ್ದಾರೆ. ಹಾಗಾಗಿ ಇದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಬರ್ತದೆ. ನೆಕ್ಸ್ಟ್ ಹೋಗೋಣ. ಗಾದೆ ಮಾತು. ಸೊ 3 ಅಂಕ ಇರ್ತದೆ. ಆಳಾಗಬಲ್ಲವನು ಅರಸನಾಗಬಲ್ಲನು ಅಂತ ಇದೆ. ಸೊ ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ಈ 3 ಸಾಲುಗಳು ಯಥಾವತ್ತಾಗಿ ಬರಬೇಕು, ಕೊಟ್ಟ ವಾಕ್ಯವನ್ನು ಮಾತ್ರ ಒಂದನ್ನು ಬಿಟ್ಟು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳಿದ್ದಾರೆ. ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಆಳಾಗಬಲ್ಲ ಅರಸನಾಗಬಲ್ಲ ಎಂಬ ಗಾದೆಯು ಒಂದಾಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ವಿದ್ಯಾರ್ಥಿ ಜೀವನ ಅಥವಾ ಮನುಷ್ಯನ ಜೀವನ ಒಂದು ಉದಾಹರಣೆಯಾಗಿಟ್ಟುಕೊಂಡು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮರ್ಥನೆಯನ್ನು ಮಾಡಬೇಕು. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಕಷ್ಟಪಟ್ಟು ಓದಿ ಉತ್ತಮ ಅಂಕ ಗಳಿಸಿದರೆ ಮುಂದೆ ನೌಕರಿ ಪಡೆದು ಆರ್ಥಿಕವಾಗಿ ಭದ್ರತೆಯಾಗಿ ಸಮಾಜದಲ್ಲಿ ಸ್ಥಾನ ಪಡೀತದೆ ಅನ್ನೋದನ್ನು ಕೂಡ ನೀವು ಬರೀಬಹುದು. ಅಥವಾ ರೈತ ಮನುಷ್ಯನ ಉದಾಹರಣೆಯನ್ನು ತೆಗೆದುಕೊಂಡು ಸಹಿತ ಬರೀಬಹುದು. ಅದೇ ಥರದ ವಾಕ್ಯ ಇನ್ನೊಂದು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಇದೆ. ಚಿಕ್ಕ ವಯಸ್ಸಿನಲ್ಲಿ ಯಾವೆಲ್ಲ ಗುಣ ಹವ್ಯಾಸನ ರೂಢಿಸಿಕೊಳ್ಬೇಕು, ಅದರ ಲಾಭ ಏನು ಅನ್ನೋದನ್ನು ಇದೆ, ಅದನ್ನು ನೀವೇನು ಮಾಡಬೇಕು, ಸಮರ್ಥನೆಯನ್ನು ಮಾಡಬೇಕು. ಆಲ್ರೆಡಿ ಇಲ್ಲಿದೆ, ಅದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಅದು ತಗೊಂಡು ಬರೀರಿ. ಮುಂದಿನ ಪ್ರಶ್ನೆ. ಸಂದರ್ಭ ಮತ್ತು ಸ್ವಾರಸ್ಯಗಳು 6 ವಾಕ್ಯ ಇರ್ತವೆ. 18 ಮಾರ್ಕ್ಸನ್ನು ಇಲ್ಲಿಂದ ಪಡಿತೀರಿ. ಫಸ್ಟ್ ಒನ್, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಪ್ರತಿ ಸಂದರ್ಭ ಬರೆಯುವಾಗ ಫಸ್ಟ್ ಒನ್ ಆಯ್ಕೆ ಬರೀಬೇಕು, ಎರಡನೇದು ಸಂದರ್ಭ ಬರೀಬೇಕು, ಮೂರನೇದು ಸ್ವಾರಸ್ಯ ಬರೀಬೇಕು. ಇದು AN ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದ ವಾಕ್ಯ ಇದೆ. ಅಂದರೆ, ಸಂದರ್ಭ ಮದಲಿಂಗನ ಕಣಿವೆಯಲ್ಲಿ ಹುಲಿ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವಾಗ ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲಿಲ್ಲ. ಆದರೆ ಈ ಡೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ. ಶಾನೂಬೋಗರ ತಲೆ ಸುತ್ತಲಾರಂಭಿಸಿತು. ಆಗ ಶಾನೂಬೋಗರಿಗೆ ನೆನಪಾಗಿದ್ದು ಖಿರ್ದಿ ಪುಸ್ತಕ. ಆಗ ಶಾನೂಬೋಗರು ಖಿರ್ದಿ ಪುಸ್ತಕವನ್ನು ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತು ಬರ್ತದೆ. ಸ್ವಾರಸ್ಯ, ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನೂಬೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸೋದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಮುಂದಿನ ವಾಕ್ಯ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರಾದ ದೇವನೂರು ಮಹಾದೇವ ಅವರು ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳತಕ್ಕಂಥ ಜಗತ್ತನ್ನು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿಗೊಳಿಸುತ್ತಿದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಮುಂದಿನ ವಾಕ್ಯ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಇದು ಸಾರಾ ಅಬೂಬ್ಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದ ವಾಕ್ಯ ಆಗಿದೆ. ಸಂದರ್ಭ, ಮುದುಕಿಯ ಸೊಸೆಗೆ ಹೆರಿಗೆಯ ನೋವು ಬಂದಿತ್ತು. ಆದರೆ ಯುದ್ಧದ ಸಂದರ್ಭವಾದ್ದರಿಂದ ಡಾಕ್ಟರನ್ನು ಅಥವಾ ಸುಲಗಿತ್ತಿಯನ್ನು ಕರೆತರಲಾಗುತ್ತಿರಲಿಲ್ಲ. ರಾಹಿಲಾ ತಾನು ಡಾಕ್ಟರ್ ಎಂದು ಹೇಳಿದಾಗ ಅವಳು ಆತನನ್ನು ತನ್ನ ಸೊಸೆ ಹತ್ತಿರ ಕರೆದುಕೊಂಡು ಹೋದಳು. ಆಗ ರಾಹಿಲಾ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಗೆ ಹೇಳ್ತಾನೆ. ಸ್ವಾರಸ್ಯ, ಯುದ್ಧದ ಸಂದರ್ಭದಲ್ಲಿ ವೈರಿ ಮಿತ್ರವೆಂಬ ಭೇದವನ್ನು ಮರೆತು ಹೆರಿಗೆಗೆ ಸಿದ್ಧಗೊಂಡಿರುವ ಮಹಿಳೆಯನ್ನು
ಪರೀಕ್ಷಿಸಿ ಹೆರಿಗೆ ಮಾಡಿಸುವ ಮಾನವೀಯತೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಮುಂದಿನ ವಾಕ್ಯ, ಸಮರದೊಳನೆ ಗೆಜ್ಜ ಪೇರು ಮಾವುದು ಕಜ್ಜ. ಎಸ್, ರನ್ನ ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಆಗಿದೆ. ಸೊ ಸಂದರ್ಭ ಏನಿದೆ ನೋಡಿ, ಭೀಷ್ಮಾಚಾರ್ಯರು, ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿದ್ದಂತೆ ನಡೆಯುವ ಹಾಗೆ ಮಾಡುವೆನು. ಈಗಲೂ ಕೂಡ ಅವರು ನಮ್ಮ ಮಾತನ್ನು ಮೀರದೆ ಪಾಲಿಸುತ್ತಾರೆ, ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನನು ಮುಗುಳು ನಗೆ ನಕ್ಕು, ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದೇ ಬಂದೇನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆ ಬಂದೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಸಮರದೊಳನೆ ಗಜ್ಜ ಪೇರು ಮಾವುದು ಕಜ್ಜಂ ಎಂದು ಹೇಳುವ ದುರ್ಯೋಧನನ ಮಾತಿನಲ್ಲಿ ಸಂಧಿ ಮಾಡಿಕೊಳ್ಳುವ ಮತ್ತೊಂದನ್ನು ಬಿಟ್ಟು ಯುದ್ಧದಲ್ಲಿ ನಾನೇನು ಮಾಡಬಹುದೆಂಬುದನ್ನು ಹೇಳಿ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದಿನ ವಾಕ್ಯ, ಹಸಿರು ಸಂಜೆಯೋ ಬಿಸಿಲು ಅಂತ ಇದೆ. ಕುವೆಂಪು ಬರೆದಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಪದ್ಯಪಾಠದ ವಾಕ್ಯ ಆಗಿದೆ. ಸಂದರ್ಭ, ಕವಿ ಅಶ್ವಯುಜ ಮಾಸದಲ್ಲಿ ನವರಾತ್ರಿಯ ಮಲೆನಾಡಿನ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರು, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ ಬಿಸಿಲು ಹೀಗೆ ಹಸಿರು ಎಲ್ಲೆಡೆ ವ್ಯಾಪಿಸಿರೋ ಸಂದರ್ಭವನ್ನು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಇಡೀ ಪ್ರಕೃತಿಯನ್ನು ಹಸಿರು ಅವಲಂಬಿಸಿರೋದನ್ನು ನೋಡಿ ರಸಾನಂದ ಹೊಂದಿದ್ದ ಕವಿಗೆ ಪ್ರಕೃತಿಯಲ್ಲಿ ಕಾಣುವ ಪ್ರತಿಯೊಂದು ವಸ್ತುವು ಹಸಿರಾಗಿರೋದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದಿನ ವಾಕ್ಯ, ನೊಳವಿಂಗೆ ಕುಪ್ಪೆವರಂ ಅಂತ ಇದೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಪಾಠದ ವಾಕ್ಯ ಆಗಿದೆ. ಸಂದರ್ಭ, ದೃಪದನು ಹೀಯಾಳಿಸಿದಾಗ ಕೋಪಗೊಂಡ ಧ್ರುವನು ದೃಪದನನ ಕುರಿತು ಎಲ್ಲೋ ಖಳನೆ, ನೊನಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ, ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸಕವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥ ಮಾಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ನೊನಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ, ನಡತೆ, ಅಭಿರುಚಿಗಳಿರ್ತವೆ ಎಂಬುದೇ ಇಲ್ಲಿನ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಪದ್ಯವಿತ್ತು ವೀರಲವ ಪದ್ಯದ ಸಾಲುಗಳಿದ್ದಾವೆ. ಊರ್ವೇಳ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗವಿದು ನಿರ್ವಹಿಸಲಾರ್ಪ ರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಂ ಬಿಡಿಸದಿ ದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದಿರ್ದ ಪುದೆ ತನಗುರುವ ತೋಳುಗಳಿ ವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಇನ್ನು ನೆಕ್ಸ್ಟ್, ತೆಗೆದುತ್ತರೆಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಿಡವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರ್ವನೆ ಪೋಗಿ ನೀವೆಂದುಲವ ನಗಡು ತನದಿಂದೆ ಬಿಲ್ದವನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತ ಇತ್ತು. ಮೌಲ್ಯಾಧಾರಿತ ಸಾರಾಂಶ ಬರಿಬೇಕು. ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಉರವನಿಸಿಕೊಡು ನೊಂದನ ಕಟ ಕುರುಪತಿಗೆ ಕೇಡಾದೆಂದುದನೋ ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೊರೆದುರುಹದೆ ಬರಿದೇ ಹೋವುದೇ ನನ್ನ ವಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಸೊ ಹೇಗೆ ಬರಿಬೇಕಂದ್ರೆ, ಪ್ರಸ್ತುತ ಪದ್ಯಭಾಗವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಬರೆದ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದ ವಾಕ್ಯ ಆಗಿದೆ. ಶ್ರೀಕೃಷ್ಣ ಕರ್ಣನಿಗೆ ಆತನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಮೇದಿನಿಪತಿಯನ್ನಾಗಿ ಮಾಡೋ ಹಲವು ಆಸೆ ಆಮಿಷಗಳನ್ನು ಒಡ್ಡಿದನು. ಆ ಮಾತುಗಳನ್ನು ಕೇಳಿ ಕರ್ಣನಿಗೆ ಅತ್ಯಂತ ದುಃಖವಾಯಿತು. ಅವನ ಕೊರಳ ರಕ್ತನಾಳಗಳು ಉಬ್ಬಿ ಧ್ವನಿ ಗದ್ಗದಿತವಾಯಿತು. ಕಣ್ಣೀರ ಧಾರೆ ರಭಸದಿಂದ ಹರಿಯಲು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು, ಕೃಷ್ಣನ ಶತ್ರುತ್ವವು ವೈರಿಗಳಲ್ಲಿ ಹೊಗೆದೊರದೆ ಉರಿಸದೆ ಸುಡದೆ ಬಿಡುವುದಿಲ್ಲ, ನನ್ನ ಔಷಧ ರಹಸ್ಯವನ್ನು ತಿಳಿಸಿ ಕುರುಪತಿಯನ್ನು ಕೊಂದನು, ಇನ್ನು ಏನು ಮಾತಾಡಿ ಏನು ಪ್ರಯೋಜನ ಎಂದು ತನ್ನ ಮನದಲ್ಲಿ ಚಿಂತಿಸಿದ. ಮೌಲ್ಯ, ಸ್ವಾಮಿನಿಷ್ಠೆಗೆ ಬದ್ಧನಾಗಿ ಅಸಹಾಯಕ ಸ್ಥಿತಿಯಲ್ಲಿ ನೋವು ಸಂಕಟ ಅನುಭವಿಸುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಪದ್ಯಭಾಗದಲ್ಲಿ ವ್ಯಕ್ತವಾಗಿದೆ. ಇನ್ನು 4 ಮಾರ್ಕ್ಸ್ಗಿತ್ತು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ಬರೀಬೇಕು. ಎಸ್, ಶಬರಿ ತನ್ನ ಗುರುಗಳಾದ ಮತಂಗ ಮುನಿಗಳ ಮಾತಿನಂತೆ ಶ್ರೀರಾಮನ ದರ್ಶನಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಹಗಲಿರುಳು ಕಾಯುತ್ತಿದ್ದಳು. ಅವಳ ಬಯಕೆಯಂತೆ ಶ್ರೀರಾಮ ಲಕ್ಷ್ಮಣರು ಅವಳ ಆಶ್ರಮಕ್ಕೆ ಭೇಟಿ ನೀಡಿದರು. ಆಗ ಶಬರಿ ರಾಮಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ. ರಾಮಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನು ಕಂಡು ತಾನು ಪರಮಸುಖಿ ಎಂದು ನರ್ತಿಸುತ್ತಾಳೆ. ರಾಮನು ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾನು ಋಣಿ ಎನ್ನುತ್ತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ,
ಹಲವು ತೃಷೆ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದ್ದೀರಾ ಎನ್ನುತ್ತಾಳೆ. ಶ್ರೀರಾಮ, ನಿನ್ನ ಅತ್ತಿತ್ತದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ. ನಿನ್ನ ಮನೆ ನಮ್ಮ ಮನೆ, ನೀನೇ ತಾಯಿಯಂತೆ ಎನ್ನುತ್ತಾನೆ. ಆಗ ಶಬರಿ, ನಿನ್ನ ರೂಪದಂತೆ ನಿನ್ನ ಮಾತು ಕೂಡ ಸುಂದರ ಹಾಗೂ ಉದಾರ ಎನ್ನುತ್ತಾಳೆ. ನಾನು ಧನ್ಯಳಾದೆ. ಸಿದ್ಧ ಮಾತಂಗರವರ ನನಗೆ ಫಲಿಸಿತು. ನಿಮ್ಮನ್ನು ಕಂಡು ಪುಣ್ಯವು ತುಂಬಿತು. ಗುರು ಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು. ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲೆನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ಮನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಇದ್ದೀಯೇ, ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ನಚಿತರ ಶಬರಿಯು ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡು ಎನಗೆ ಎಂದಾಗ ರಾಮನು, ಇಷ್ಟು ಪ್ರೀತಿ ನೀಡಿದ ನಿನಗೆ ಸಾವನ್ನ ಬಯಸುವುದೇ ಎಂದಾಗ ಶಬರಿಯು ಮರಣವಲ್ಲ ಮುಕ್ತಿ ಪ್ರಭು, ಇದುವೇ ನನ್ನ ಬಯಕೆ ಎಂದು ಹೇಳುತ್ತಾಳೆ. ಅವಳ ಮಾತಿನಿಂದ ಬೆರಗಾದ ರಾಮ ಶಬರಿಗೆ ಮೋಕ್ಷ ದೊರೆಯಲೆಂದೇ ಹರಕೆ ಇಡುತ್ತಾನೆ. ಹೀಗೆ ಶಬರಿ ಮತ್ತು ಶ್ರೀರಾಮರ ನಡುವೆ ಭಕ್ತಿ ಮತ್ತು ಪ್ರೇಮ ತುಂಬಿದ ಸಂಭಾಷಣೆ ನಡೀತದೆ. ಇನ್ನು ಮುಂದಿನ ವಾಕ್ಯ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಇತ್ತು. ಸೊ ಇದನ್ನು ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಂಡು ಬರೀರಿ. ಇನ್ನು ಪದ್ಯಪಾಠದ ಪ್ರಶ್ನೆ ಇತ್ತು, ಜೀವನದಲ್ಲಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಬರೀಬೇಕಿತ್ತು. 4 ಮಾರ್ಕ್ ಇರ್ತಕ್ಕಂಥ ಪ್ರಶ್ನೆ. ಎಸ್, ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳೋದ್ರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು. ನಾವು ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂಥ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು. ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳು ಶುದ್ಧವಾಗಿ ಇಟ್ಟುಕೊಳ್ಳಬಹುದು. ನಾವು ವನರಕ್ಷಣೆಯ ಸಂಕಲ್ಪ ಕೈಗೊಳ್ಳುವುದರಿಂದ ಕಾಡುಗಳು ಹಚ್ಚ ಹಸಿರಿನಿಂದ ಸಮೃದ್ಧವಾಗುವಂತೆ ಮಾಡಬಹುದು. ನಾವು ಹೊಸ ಭರವಸೆಯನ್ನು ಸಂಕಲ್ಪ ಕೈಗೊಳ್ಳೋದ್ರಿಂದ ಸಮಾಜದ ನೈತಿಕ ಅಂಧಪತನತೆಯನ್ನು ತಡೆಯಬಹುದು. ನಾವು ಸಮಾನತೆ ಮನೋಭಾವನೆಯುಳ್ಳವರಾಗುವ ಸಂಕಲ್ಪ ಕೈಗೊಳ್ಳೋದ್ರಿಂದ ಮನುಜರ ನಡುವಿನ ಅಸಮಾನತೆಯ ಅಡ್ಡಗೋಡೆ ಕೆಡವಬಹುದು. ಎಲ್ಲ ಮತಗಳನ್ನು ಸಾಧನೆಯ ದಾರಿಗಳು ಎಂದು ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳಬೇಕು. ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳೋದ್ರಿಂದ ಭವಿಷ್ಯದ ಹೊಂಗನಸು ಕಾಣಬಹುದು. ಹೀಗೆ ಕವಿ ಶ್ರೀ GS ಶಿವರುದ್ರಪ್ಪ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ. ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪ ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತಿತ್ತು. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ನೋಡಿ. ಇನ್ನು ಗದ್ಯ ಭಾಗದ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಫಸ್ಟ್ ಒನ್, ಧ್ಯಾನಮಯ ಜೀವನದ ಬಗ್ಗೆ ರಮಣ ಮಹರ್ಷಿಗಳು ಹುಡುಗನಿಗೆ ಹೇಗೆ ಮಾರ್ಗದರ್ಶನ ಮಾಡಿದರು, ಭಾಳ ಡೀಟೇಲ್ ಆಗಿರ್ತಕ್ಕಂಥದ್ದಿತ್ತು, ಇದು ಬರೀಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ, ರಮಣ ಮಹರ್ಷಿಗಳು ಭಕ್ತರ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದ ಬಗೆ ಅಂತ ಕೇಳಿದರು. ಒಂದು ಮನವಿ ಪತ್ರ ಇದೆ. ನೀವು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವಿಶ್ವಾಸ ಅಂತ ತಿಳಿದು ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ಕೋರಿ ಮನವಿ ಪತ್ರವನ್ನು ಬರೀಬೇಕು. ಫಸ್ಟ್ ಸ್ಥಳ ದಿನಾಂಕ ಬರೀರಿ. ಆಮೇಲೆ ಇವರಿಂದ ಆಲ್ರೆಡಿ ಕೊಟ್ಟಿದ್ದಾರೆ, ವಿಶ್ವಾಸ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಯಾರಿಗೆ ಬರೀಬೇಕು? ವ್ಯವಸ್ಥಾಪಕರು, ನೆಹರು ತಾರಾಲಯ ಬೆಂಗಳೂರು. ಸೊ ಇವರಿಗೆ ಬರೀತೀರಿ, ಮಾನ್ಯರೇ ಬರೀಬೇಕು. ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸುವಂತೆ ಕೋರಿ ಮನವಿ ಅಂತ ಬರೀರಿ. ಆವಾಗ ಈ ತಾರೀಕಿಗೆ ನಾವು ಬರುವಂತೆ ಇದ್ದೀವಿ. ಸೊ ನಿಮ್ಮಲ್ಲಿರ್ತಕ್ಕಂಥ ದಿನಾಂಕವನ್ನು ಕೊಟ್ಟು ನಮ್ಮ ಶಾಲೆ ಎಲ್ಲ ಮಕ್ಕಳಿಗೆ ಇದನ್ನು ವೀಕ್ಷಣೆಗೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿ ಅಂತ ಬರೆದು, ಸೊ ಲಾಸ್ಟ್ ಇಲ್ಲಿ ವಂದನೆಗಳೊಂದಿಗೆ ಅಂತ ಬರೀರಿ. ಇಂತಿ ನಿಮ್ಮ ವಿಶ್ವಾಸಿ ವಿಶ್ವಾಸ, ಹೊರ ವಿಳಾಸ ಮತ್ತೆ ಹಾಕಿದರೂ ಕೂಡ ನಡೀತದೆ. ಇನ್ನೊಂದು ಪ್ರಶ್ನೆ ಇತ್ತು, ನೀವು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಿರಂತನ್ ಅಂತ ಭಾವಿಸಿ ಶಾಲೆಯಲ್ಲಿ ಆಚರಿಸಿದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಕುರಿತು ದಾವಣಗೆರೆ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ವಾಸವಾಗಿರುವ ಜಯಂತ ಎಂಬ ಗೆಳೆಯನಿಗೆ ಪತ್ರವನ್ನು ಬರೀಬೇಕು. ಇದು ವೈಯಕ್ತಿಕ ಪತ್ರ. ಸೊ ಇಲ್ಲಿ ಕ್ಷೇಮ ಬರೀತದ, ನಿಮ್ಮ ಹೆಸರು ಬರೀಬೇಕು. ಇಂದ ಚಿರಂತನ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹಾವೇರಿ. ಯಾರಿಗೆ ಬರೀಬೇಕು? ಗೆಳೆಯನಿಗೆ, ಆತ್ಮೀಯ ಗೆಳೆಯ ಜಯಂತನಿಗೆ ಅಂತ ಬರೀರಿ. ಆವಾಗ ನಿನಗೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಶಾಲೆಯಲ್ಲಿ ವನ ಮಹೋತ್ಸವ ಆಯಿತು, ಗಿಡ ಮರಗಳನ್ನು ಆಚರಿಸಿದೆವು, ಸ್ಪರ್ಧೆಗಳನ್ನು ಇಟ್ಟಿದ್ರು, ಉಪನ್ಯಾಸ ಕೊಟ್ಟಿದ್ರು ಅಂತ ಎಲ್ಲ ಬರೋದು ನೀವು ಕೇಳಬೇಕು. ಪ್ರತಿ ಉತ್ತರ ಬರಲಿಕ್ಕೂ ಕೂಡ ವಿನಂತಿಸಬೇಕು. ಆವಾಗ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಚಿರಂತನ್ ಅಂತ ಬರೆದು ಹೊರ ವಿಳಾಸವನ್ನು ಹಾಕಬೇಕು. ಇಷ್ಟು ಬರೆದ್ರೆ ವೈಯಕ್ತಿಕ ಪತ್ರ ಆಗ್ತದೆ. ಇನ್ನು ಒಂದು ಪ್ರಬಂಧ ಇತ್ತು, ಸಾಮಾಜಿಕ ಪಿಡುಗುಗಳು. ಸೊ ಪ್ರಬಂಧ ಬರೆಯುವಾಗ 3 ಹಂತ ಇರಬೇಕು. ಪೀಠಿಕೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರವನ್ನು ಬರೀಬೇಕು. ಸೊ ಇಲ್ಲಿ ಆಲ್ರೆಡಿ ಪೀಠಿಕೆ ಕೊಟ್ಟಿದ್ದೀನಿ, ವಿಷಯದ ನಿರೂಪಣೆ ಇದೆ, ಸಾಮಾಜಿಕ ಪಿಡುಗುಗಳಿಗೆ ಕಾರಣಗಳು, ನಿವಾರಣೋಪಾಯಗಳು, ಉಪಸಂಹಾರವನ್ನು ಬರೆದ್ರೆ ಸೊ ಪ್ರಬಂಧ ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.